ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈಸುವಾಕ್ಯೈः अस्योद्भवादिदमशेषविशेषतोऽपि वन्द्यं सदा प्रियतं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ನಮಸ್ಕಾರ ಗುರುಗಳೇ. अभ्रमं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून्मम। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम्। ಹನ್ನೆರಡನೇ ಅಧ್ಯಾಯದ 19ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಇನ್ನೊಂದು ಶ್ಲೋಕವನ್ನು ಓದೋಣ. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಅರ್ಥ ಬರ್ಕೊಳ್ಳಿ. ನಿಂದಾ ಸ್ತುತಿ, ನಿಂದಾ ಬರೀ ನಿಂದಾ ಅಂತ ಅಷ್ಟೇ ಬರ್ಕೊಳ್ಳಿ, ಕ್ಷಮಿಸಿ. ನಿಂದಾ ನಿಂದನೆಯನ್ನ ನಿಂದಾ ನಿಂದನೆಯು ಹೇಗೆ ತ್ಯಾಜ್ಯವೋ, ನಿಂದನೆಯು ಹೇಗೆ ತ್ಯಾಜ್ಯವೋ, ಸ್ತುತಿ 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 ಸ್ತುತಿಯೂ ಕೂಡ ತ್ಯಾಜ್ಯವೆಂದು ಸ್ತುತಿಯೂ ಕೂಡ ತ್ಯಾಜ್ಯವೆಂದು ತುಲ್ಯ ಇವೆರಡರಲ್ಲಿ ಸಮಾನ ಭಾವನೆ ಉಳ್ಳವನು, ಇವೆರಡರಲ್ಲಿ ಸಮಾನ ಭಾವನೆ ಉಳ್ಳವನು. ಏನ ಕೇನಚಿತ್ ಸಂತುಷ್ಟಃ, ಅದು ಬೇಡ, ಇನ್ನೊಂದಿದೆ. ಮೌನಿ, ಕ್ಷಮಿಸಿ, ಮೌನಿ ಮನನಶೀಲನು, ಮೌನಿ ಮನನಶೀಲನು ಏನ ಕೇನಚಿತ್ ಪರಮಾತ್ಮನು ನೀಡುವುದರ ಬಗ್ಗೆ, ಪರಮಾತ್ಮನು ನೀಡಿರುವ ಪದಾರ್ಥಗಳಲ್ಲಿಯೇ ಅಂತ ಬರ್ಕೊಳ್ಳಿ, ಪರಮಾತ್ಮನು ನೀಡಿರುವ ಪದಾರ್ಥಗಳಲ್ಲಿಯೇ ಸಂತುಷ್ಟ ತೃಪ್ತನು, ಸಂತುಷ್ಟ ತೃಪ್ತನು. ಅನಿಕೇತಃ ಅಕಾರ ವಾಚ್ಯನಾದ ಪರಮಾತ್ಮನಿಗೆ, ಅಕಾರ ವಾಚ್ಯನಾದ ಪರಮಾತ್ಮನೇ ಆಶ್ರಯ ಎಂದು ತಿಳಿದವನು, ಅಕಾರ ವಾಚ್ಯನಾದ ಪರಮಾತ್ಮನೇ ಆಶ್ರಯ ಎಂದು ತಿಳಿದವನು.
ಸ್ಥಿರಮತಿ ಸ್ಥಿರಮತಿ ಕುತರ್ಕಗಳಿಂದ ಪರಮಾತ್ಮನಲ್ಲಿ ನಂಬಿಕೆ ಕಳೆದುಕೊಳ್ಳದವನು. ಕುತರ್ಕಗಳಿಂದ ಪರಮಾತ್ಮನಲ್ಲಿ ನಂಬಿಕೆ ಕಳೆದುಕೊಳ್ಳದವನು. ಕುತರ್ಕಗಳಿಂದ ಪರಮಾತ್ಮನಲ್ಲಿ ನಂಬಿಕೆ ಕಳೆದುಕೊಳ್ಳದವನು ಭಕ್ತಿಮಾನ್ ನರಹ, ಅಂತಹ ಭಕ್ತಿಯುಳ್ಳಂತಹ ಮನುಷ್ಯನು ಮೇ ಪ್ರಿಯ, ನನಗೆ ಪ್ರಿಯನಾದವನು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಅನಿಕೇತ ಅನ್ನೋದು ಇನ್ನೊಂದ್ಸರಿ ವಿವರಿಸಿ ಇದನ್ನ. ಅರ್ಥ ಅದಕ್ಕೆ ಎರಡರ್ಥ ಇದೆ. ಅನಿಕೇತ ಅಂತಂದ್ರೆ ಒಂದು ಕಡೆ ನಿಲ್ಲದವನು ಅಂತ ಅರ್ಥ. ನಿಕೇತನ ಅಂದ್ರೆ ಮನೆ, ನಿಕೇತ ಅಂದ್ರೆ ಮನೆ. ಮನೆ ಅಂದ್ರೆ ಯಾಕೆ ಅದಕ್ಕೆ ನಿಕೇತ ಅಂತಂದ್ರೆ ಒಂದೇ ಕಡೆ ಸ್ಥಿರವಾಗಿ ಇಲ್ಲುತ್ತೆ, ಸರಿನಾ? ಆದ್ರೆ ಅನಿಕೇತ ಅಂತಂದ್ರೆ ಒಂದು ಕಡೆ ನಿಲ್ಲದವನು ಅಂತ ಅರ್ಥ, ಸರಿನಾ? ಆದ್ರೆ ನೀವು ಇಲ್ಲಿ ಹೇಳಿದಾಗ ಅದೇ ಅಕಾರ ವಾಚ್ಯನಾದ ಪರಮಾತ್ಮನಿಗೆ ಆಶ್ರಯವೊಂದು ತಿಳಿದವನು, ಅದು ಹೇಗೆ ಅರ್ಥ ಬರುತ್ತೆ ಅಂತ ಅಲ್ಲಿ. ಇಲ್ಲಿ ನೋಡಿ, ನಿಕೇತ ಅಂದ್ರೆ ಮನೆ, ಮನೆ ಇಸ್ ಈಕ್ವಲ್ ಟು ಆಶ್ರಯ. ಹೌದಾ? ಮನೇನ ಈಗ ನಾವು ಮನೆಯಲ್ಲಿದ್ದೇನಾ, ಈಗ ಅದು ನನಗೆ ಆಶ್ರಯ. ಈಗ ಅರ್ಥ ಆಯ್ತು. ಹೌದಾ? ನಿಕೇತ, ಅಕಾರ ವಾಚ್ಯನಾದ ಪರಮಾತ್ಮನೇ ನನಗೆ ನಿಕೇತ. ಸರಿ, ಇಲ್ಲಿ ಅಕಾರ ತಗೋಬೇಕು. ಅನಿಕೇತ ಅನ್ನೋದಲ್ಲಿ ಆನದ ಅಲ್ಲಿ. ಸರಿ ಸರಿ. ಅದಕ್ಕೆ ಅವನ ಆಶ್ರಯ. ಹೌದು. ಓಕೆ, ಥ್ಯಾಂಕ್ ಯು. ಸರಿ, ಮುಂದೆ ಹೋಗೋಣ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಧಾನಾ ಮತ್ಪರಮಾ ಭಕ್ತಾಸ್ತೇತೀವ ಮೇ ಪ್ರಿಯಾ. ನೋಡ್ರಿ ಎಷ್ಟು ಕನ್ಫ್ಯೂಷನ್. ದೇವರು ಎಷ್ಟೋ ಗುಣಗಳನ್ನು ಹೇಳ್ಕೊಂಡು ಬಂದ. ಸರ್ವಭೂತಾನಾಂ ಹಿತೇರತಃ ಮೌನಿ ಏನಕೇನ ಚ ಸಂತುಷ್ಟಃ ಶತ್ರೌ ಮಿತ್ರೇ ಚ ಸಮಃ ಮಾನಾಪಮಾನಯೋಃ ಸಮಃ ಸಂಗವರ್ಜಿತಃ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಅನೇಕ ಹೇಳ್ತಾ ಬಂದ. ದೃಢ ನಿಶ್ಚಯ ಯಥಾತ್ಮ ಮಯಿ ಅರ್ಪಿತ ಮನೋಬುದ್ಧಿ ಸತತಂ ಯೋಗಿ, ಅನೇಕ ಲಕ್ಷಣಗಳನ್ನು ಹೇಳ್ಕೊಂಡು ಬಂದ. ನಾವು ಗಾಬರಿ ಆಗಿಬಿಟ್ಟಿದ್ದೇವೆ. ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿಗಳು ಯಾರಿದ್ದಾರೆ ಆಚಾರ್ಯ ಅಂತ ಯಾರೋ ಪ್ರಶ್ನೆ ಕೇಳಿದ್ರು. ಹೌದಾ? ಇಷ್ಟೆಲ್ಲ ಬೇಡ, ಇದರಲ್ಲಿ ಯಾವುದಾದ್ರೂ ಒಂದೂ ಇದ್ರೆ ಸಾಕು, ಅವನು ನನಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾ ಇದ್ದಾನೆ. ಏತು ಧರ್ಮ್ಯಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ. ನಾನು ಹಿಂದೆ ಹೇಳಿದಲ್ಲಿ ಯಾವುದಾದ್ರೂ ಒಂದು ಇಟ್ಟುಕೊಂಡೂ ಕೂಡ ನೀವೇನಾದರೂ ನನ್ನನ್ನು ಉಪಾಸನೆ ಮಾಡಿದರೆ ಶ್ರದ್ಧೆಯಿಂದ, ಶ್ರದ್ಧದಾನ ಮತ್ಪರಮಾಹ, ಅನುಷ್ಠಾನ ಮಾಡೋರು ನನಗೆ ಅತ್ಯಂತ ಪ್ರಿಯರು. ನನಗೆ ಪ್ರೀತಿಗೆ ಕಾರಣವಾದ, ಮುಕ್ತಿಗೆ ಸಾಧನವಾದ ಈ ಎಲ್ಲ ಸಾಧನಗಳನ್ನು ಯಾರು ನಾನೇ ಸರ್ವೋತ್ತಮ ಎನ್ನುವಂತಹ ಸರಿಯಾದ ಜ್ಞಾನದಿಂದ, ಶ್ರದ್ಧೆಯಿಂದ ಇದನ್ನು ರೂಢಿಸಿಕೊಳ್ಳುತ್ತಾರೋ ಅಂಥವರು ನನಗೆ ಅತ್ಯಂತ ಪ್ರಿಯರು. ಇದರಲ್ಲಿ ಯಾವುದೋ ಒಂದಿದ್ರೂ ಸಾಕು, ಅವನು ನನಗೆ ಪ್ರೀತಿ ಪಾತ್ರ. ಆದರೆ ಈ ಎಲ್ಲ ಸಾಧನಗಳು ಉಳ್ಳಂತಹ ಯಾರಿದ್ದಾರೋ ಅವರು ನನಗೆ ಪ್ರಿಯತಮ.
ಪ್ರಿಯತರ, ಪ್ರಿಯತಮ. ಪ್ರಿಯರು, ಪ್ರಿಯತರರು, ಪ್ರಿಯತಮರು. ಒಂದು ಉಳ್ಳವರು ಪ್ರಿಯ, ಅವನು ನನ್ನ ಭಕ್ತನೇನೆ, ನಾನು ಅವನಿಂದ ಅಷ್ಟೇ ನೋಡ್ಕೊಳ್ತೇನೆ, ಬಹಳ ಅವನಿಗೆ ಸುಖಾದಿಗಳನ್ನು ಕೊಟ್ಟು ಸಲಹೆ ಮಾಡ್ತೇನೆ, ಅವನಿಗೆ ಕಾಪಾಡ್ತೇನೆ. ಒಂದಕ್ಕಿಂತ 10 ಗುಣ ಜಾಸ್ತಿ ಇದೆ, ಹಿಂದೆ ಅನೇಕ ಹೇಳಿದ್ದಾನೆ ಪರಮಾತ್ಮ. 10 ಗುಣ ಇದೆ, ಅವನು ನನಗೆ ಪ್ರಿಯತರ. ಅಷ್ಟೂ ಗುಣ ಇದೆಯಪ್ಪ, ನಾನು ಯಾವ್ದ್ಯಾವ್ದು ಹೇಳಿದ್ದೇನೋ ಅಷ್ಟೂ ಗುಣ ಅವರಲ್ಲಿ ಇದೆ ಅಂತಂದ್ರೆ ಅವನು ಪ್ರಿಯತಮ. ಅತೀವ ಮೇ ಪ್ರಿಯ, ಬಹಳ ಬಹಳ ಅತೀವ ನನಗೆ ಆ ಒಬ್ಬ ವ್ಯಕ್ತಿ ಬಹಳ ಬಹಳ ಪ್ರಿಯ ಎಂಬುದಾಗಿ ಇದರಲ್ಲಿ ಹೇಳ್ತಾ ಇದ್ದಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಭಕ್ತಿಯೋಗೋ ನಾಮ 12ೋಧ್ಯಾಯ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಇದರ ಅರ್ಥವನ್ನು ಬರ್ಕೊಳ್ಳಿ. ಏತು ಯಾರಾದರೂ, ಏತು ಏತು ಯಾರಾದರೂ, ಧರ್ಮ್ಯಾಮೃತಂ ಇದಂ, ಧರ್ಮ್ಯಾಮೃತಂ ಇದಂ, ಈ ಮುಕ್ತಿ ಸಾಧನವಾದುದರಿಂದ, ಈ ಮುಕ್ತಿ ಸಾಧನವಾದುದರಿಂದ ಯಥೋಕ್ತಂ ಹಿಂದೆ ಹೇಳಿದ ಆ ಭಕ್ತನ ಲಕ್ಷಣಗಳನ್ನು, ಯಥೋಕ್ತಂ ಹಿಂದೆ ಹೇಳಿದ ಭಕ್ತನ ಲಕ್ಷಣಗಳನ್ನು ಬ್ರಾಕೆಟಲ್ಲಿ ಬರ್ಕೊಳ್ಳಿ, ಒಂದನ್ನಾದರೂ ಅಂತ ಬರ್ಕೊಳ್ಳಿ. ಒಂದೊಂದನ್ನು ಪರ್ಯುಪಾಸತೆ ಅನುಷ್ಠಾನ ಮಾಡುವರೋ, ಪರ್ಯುಪಾಸತೆ ಕೃಷ್ಣ 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 ಅನುಷ್ಠಾನ ಮಾಡುವರೋ, ತೇ ಮೇ ಪ್ರಿಯ ಅವರು ನನಗೆ ಪ್ರಿಯರು. ಇನ್ನೊಂದು ಬರ್ಕೊಳ್ಬೇಕೀಗ. ಹಿಂದೆ ಹೇಳಿದ ಎಲ್ಲವನ್ನೂ ಯಾರು ಉಪಾಸನೆ, ಯಾರು ಅನುಷ್ಠಾನ ಮಾಡುವರೋ, ಹಿಂದೆ ಹೇಳಿದ ಎಲ್ಲವನ್ನೂ ಯಾರು ಅನುಷ್ಠಾನ ಮಾಡುವರೋ, ಬರೀ ಹಿಂದೆ ಹೇಳಿದ ಎಲ್ಲವನ್ನೂ ಮಾಡಿದರೂ ಈ ಹಿಂದೆ ಹೇಳಿದ ಆಯಾ ಭಕ್ತನ ಗುಣಗಳು ಎಲ್ಲವೂ ಇದ್ರೂ ಸಾಲದು. ಮತ್ಪರಮ, ಮತ್ಪರಮ ನಾನೇ ಸರ್ವೋತ್ತಮ ಎಂಬ ಜ್ಞಾನದೊಂದಿಗೆ, ಮತ್ಪರಮ
ನಾನೇ ಸರ್ವೋತ್ತಮ ಎಂಬ ಜ್ಞಾನದೊಂದಿಗೆ ಶ್ರದ್ಧಾನ ಶ್ರದ್ಧಾನ ಶ್ರದ್ಧೆಯಿಂದ ರೂಢಿಸಿಕೊಳ್ಳುವರೋ ಶ್ರದ್ಧೆಯಿಂದ ರೂಢಿಸಿಕೊಳ್ಳುವರೋ ತೇ ಭಕ್ತಾಃ ಅಂತಹ ಭಕ್ತರು ತೇ ಭಕ್ತಾಃ ಅಂತಹ ಭಕ್ತರು ಮೇ ನನಗೆ ಮೇ ನನಗೆ ಮೇ ನನಗೆ ಅತೀವ ಪ್ರಿಯಾಃ ಅತೀವ ಪ್ರಿಯಾಃ ಬಹಳ ಪ್ರಿಯರು ಅತೀವ ಪ್ರಿಯಾಃ ಬಹಳ ಪ್ರಿಯರು ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣವಾ ಅಥವಾ ನಮಸ್ಕಾರ ಆಚಾರ್ಯ. ಇಲ್ಲೇ ನಿಲ್ಲಿಸೋಣವಾ? ಅದೇ ಕೇಳೋಣ ಅಂತ ಇದ್ದೆ, ಯಾಕೆಂದ್ರೆ ನಿಮ್ಗೆ ಮುಂದೆ ಹೋಗ್ಬೋದು, ಇನ್ನೊಂದು 5 ನಿಮಿಷ ಇದೆ. ಈ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಮತ್ತೆ ಶುರು ಮಾಡ್ತೀನಿ ಅಂದ್ರೆ 2 ವಿಡಿಯೋನಲ್ಲಿ ಹಾಕ್ಬೋದು ಯೂಟ್ಯೂಬ್ ನಲ್ಲಿ, ಇಲ್ಲದ್ರೆ ಕನ್ಫ್ಯೂಷನ್ ಆಗುತ್ತೆ. ನಡೆಯುತ್ತಾ? 1 ನಿಮಿಷ ತೊಂದ್ರೆ ಕಂಟಿನ್ಯೂ ಮಾಡಿದ್ರೆ ಅಲ್ಲ, ಇಲ್ಲ ಅಂದ್ರೆ ನಾಳೆನೆ ಶುರು ಮಾಡಿಬಿಡೋಣ ಬಿಡಿ. ಸರಿ, ಸಂತೋಷ, ಆಗ್ಲೇ ಮಾಡಿ. ನಾಳೆನೆ ಶುರು ಮಾಡಿದ್ರೆ ಆಯ್ತು. ಕೃಷ್ಣ ಅರ್ಪಣ ಮಸ್ತು ಮಧ್ವೇಶ. ಸರಿ, ಶ್ರೀ ಕೃಷ್ಣ.